ಓಂ ನಮಃ ಶಿವಾಯ ಶ್ರೀ ಸದ್ಗುರು ಗಣಗಣಪತೇ ನಮಃ. ಓಂ ನಮಃ ಶಿವಾಯ ಶ್ರೀ ಸದ್ಗುರು ಶೇಷನಾಥಾಯ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ನಾವು ಧ್ಯಾನೋದಯ ಐತ್ರಿ. ಮತ್ತು ಹೇಳ್ಕೋಬೇಕು ಅಂತ ಅನ್ನಿಸ್ತ್ರಿ. ಏನಾದ್ರು ತಪ್ಪಾದ್ರೆ ಕ್ಷಮಿಸಿ. ಮತ್ತು ನಾವು ಎಲ್ಲರೂ ಏನು ಮಾಡ್ತೀವಿ ಏನಾರ ಒಂದು ಹೆಸ್ರು ಪಡ್ಕೋಬೇಕು ಅಂತೀವಲ್ರಿ. ಎಲ್ಲರೂ ಹೆಸ್ರು ಪಡ್ಕೊಂಡಿರ್ತೀವಿ, ಆದ್ರೆ ನಮ್ಗೆ ಗೊತ್ತಿರೋದಿಲ್ಲ ಹೆಸ್ರು ಹೆಂಗೆ ಪಡ್ಕೊಂಡಿರ್ತೀವಿ ಅಂದ್ರೆ. ಈಗ ನೋಡ್ರಿ, ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿರ್ತೀವಿ. ಮತ್ತು ಹುಟ್ಟಿದ ಹೆಸ್ರು ಒಂದು ಇರ್ತೈತ್ರಿ, ಅದು ನಿಜ ಹೆಸ್ರು ಅಂತಂದ್ರೆ ದೇವ್ರಂತ ಅದರ ಅರ್ಥ. ನಿಜ ಹೆಸ್ರು ಒಂದು ದೇವ್ರು. ಉಳಿದಿದ್ದೆಲ್ಲ ನಾವು ಏನೇನು ಕೆಲಸ ಮಾಡ್ತೀವಿ ಅದಕ್ಕೊಂದೊಂದು ಹೆಸ್ರು ಇಟ್ಟಿರ್ತಾರೆ. ಈಗ ದೇವಿಗೆ ನೋಡ್ರಿ, ಒಂದೊಂದು ರೂಪದಾಗ ಆಗಿ ಬಂದಾಳಲ್ಲ, ಒಂದೊಂದು ಹೆಸ್ರು ಆಕಿಗೆ ತಾಯಿಗೆ. ಮತ್ತು ಶಿವಗೂ ಒಂದೊಂದು ಪವಾಡ ಮಾಡ್ಯಾನಲ್ರಿ, ಒಂದೊಂದು ರೂಪ ತಾಳಿ ಬಂದಾನ, ಒಂದೊಂದು ಹೆಸ್ರು ಅದಾವ ಶಿವಗೂ. ನಮಗೂ ಅಷ್ಟೇ, ಇದೇ ಜನ್ಮದಾಗನ ಅಷ್ಟೆಷ್ಟೊಂದು ಹೆಸ್ರು ಬರ್ತಾವಂತ ನನ್ನ ಅನುಭವ. ನಮಗೆ ನೋಡ್ರಿ, ನಮ್ಗೆ ಹುಟ್ಟಿದ ಹೆಸ್ರು ಒಂದೈತಿ ಅಂದ್ರೆ ಕರೆದಿದ್ದು. ಮತ್ತು ಹೊಳ್ಳಿ ನಾವು ಏನು ಕೆಲಸ ಮಾಡ್ತೀವಿ ಅದ್ರ ಮೇಲೆ ಒಂದು ಹೆಸ್ರು. ಈಗ ನಾವು ಟೇಲರಿಂಗ್ ಮಾಡ್ತಿದ್ದೀವಿ ರೀ, ಟೇಲರ್ ಅಂತಿದ್ರು. ಮತ್ತು ನಾವು ಟೇಲರಿಂಗ್ ಕಲಿಸ್ಕೊಡ್ತಿದ್ದೀವಿ. ಅಯ್ಯೋ ಕಲ್ಸೋರು, ಹೊಲಿ ಕ್ಲಾಸ್ ಕಲ್ಸೋರು ಅಂತ ಬಂತು, 2 ಹೆಸ್ರು ಆಯ್ತು. ಮತ್ತು ಹೊಳ್ಳಿ ನಾವು ಅಡುಗೆ ಮಾಡಕ್ಕೆ ಹೋಗ್ತಿದ್ವಿ, ಅಡುಗೆಯರು ಅಂತ ಬಂತು. ಬಳೆ ಹಾಕಕ್ಕೆ ಹೋಗ್ತಿದ್ವಿ, ಬಳೆಯರು ಅಂತ. ಮತ್ತು ಹೊಳ್ಳಿ ನಾವು ಈಗ ಧ್ಯಾನಕ್ಕೆ ಹೊಂಟೀವಿ ರೀ, ಧ್ಯಾನಿಗಳು ಅಂತಾರೆ. ಮತ್ತು ನಾವು ಪೂಜಾಕ್ಕೆ ಹೋದಲ್ಲಿ ಸ್ವಾಮಿಗಳು ಅಂತಾರೆ. ಅದಕ್ಕೆ ನಾವು ಏನು ಕೆಲಸ ಮಾಡ್ತೀವಿ ಅದ ಹೆಸ್ರು ನಾವು ಪಡ್ಕೊಂಡಿರ್ತೀವಿ. ಮತ್ತು ಈಗ ರಾಜಕೀಯ ಮಂದಿ ಬಂದ್ರೆ ರಾಜಕೀಯರು ಅಂತಾರೆ, ಸ್ವಾಮಿಗಳು ಬಂದ್ರೆ ಸ್ವಾಮಿಗಳು ಅಂತಾರೆ. ಅವ್ರದ್ದೊಂದು ಹೆಸ್ರು ಇದ್ದೂ ಮತ್ತು ಇದೊಂದು ಹೆಸ್ರು ಕರೀತಾರೆ. ನಾವು ಏನು ಮಾಡಬೇಕು, ನಮ್ಮ ಕೆಲಸದ ಮೇಲೆ ಒಂದು ಹೆಸ್ರು ಐತಿ ಅಂತ ನನ್ನ ಅನುಭವ ಆಯಿತು, ಹೇಳ್ಕೊಬೇಕನ್ನಿಸ್ತು. ಧನ್ಯವಾದಗಳು.